ನಮಸ್ಕಾರ, ಶಾರದಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸೂಪರಾಗಿ ಟೇಸ್ಟಿಯಾಗಿರೋಂಥ ಚಿಕನ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಅರ್ಧ ಕೆ ಜಿ ಚಿಕನ್ನ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ, ಉಪ್ಪು ಹಾಕೋಣ, ಉಪ್ಪು ಆಮೇಲೆ ಮೊಸರು. ಇದಿಷ್ಟೇನು ಒಂದು 20 ನಿಮಿಷ ನೆನೀಲಿ, ನೀಟಾಗಿ ಕಲಸಿ ಇಡೋಣ. ಇವಾಗ ಇದನ್ನು ಮುಚ್ಚಿಡೋಣ, ನೆನೀಲಿ ಇದು. ಇದಕ್ಕೆ ಏನು ಬೇಕು ಮಸಾಲೆ ಅಂತ ನೋಡೋಣ. ಕೊತ್ತಂಬರಿ ಕಾಳು, ಚಕ್ಕೆ, ಲವಂಗ, ಮೆಣಸುಕಾಳು, ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಇದು ರುಬ್ಲಿಕ್ಕೆ ಮೆಣಸಿನಕಾಯಿ, ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು 2 ಹಾಕೊಳ್ರಿ. ಇದಿಷ್ಟನ್ನು ರುಬ್ಕೊಳ್ಳೋಣ. ಇದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಬಿಡೋಣ. ಇದಿಷ್ಟನ್ನು ರುಬ್ಬೋಣ. ಇದಿಷ್ಟು ಪುದೀನ ತೊಗೊಂಡಿದ್ದೀನಿ, ಇದನ್ನು ಸಪ್ರೇಟಾಗಿ ಬೇರೆ ರುಬ್ಕೊಳ್ಳೋಣ. ನೆನೀಲಿಕ್ಕೆ ಇಟ್ಟಿದ್ವಲ್ಲ ಚಿಕನ್ನು, ಇವಾಗ ಇದನ್ನು ಸಪ್ರೇಟಾಗಿ ಕುದಿಸ್ಕೊಳ್ಳೋಣ. ನೋಡಿ, ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಚಿಕನ್ ಹಾಕಿ ಕುದಿಸ್ಲಿಕ್ಕೆ ಇಡೋಣ. ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಇದು ಸಪ್ರೇಟಾಗಿ ಕುದೀಲಿ. ಅನ್ನಕ್ಕೆ ಬೇರೆ ಒಗ್ಗರಣೆ ಹಾಕ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡೋಣ. ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಹಾಕೋಣ. ಖಾರ ಪುಡಿ ಹಾಕಿ ಇದನ್ನು 1 ಸ್ಪೂನ್ ಖಾರ ಪುಡಿ ಹಾಕ್ತಾಯಿದ್ದೀನಿ. ಇದು ಕುದೀತಾ ಇರಲಿ. ಇದಿಷ್ಟೇ ಸಾಕು, ಮತ್ತೇನು ಇದಕ್ಕೆ ಹಾಕೋದು ಬೇಡ. ಅನ್ನಕ್ಕೆ ಒಗ್ಗರಣೆ ಹಾಕ್ಕೊತೀವಲ್ಲ ಅದಕ್ಕೆಲ್ಲ ಹಾಕೋಣಂತೆ. ಇದು ಒಂದು 20 ನಿಮಿಷ ಕುದೀತಾ ಇರಲಿ. ಇದು ಮಸಾಲೆ ಸಾಮಾನು ತೋರಿಸಿದ್ನಲ್ಲ, ಅದನ್ನು ರುಬ್ಕೊಂಡಿದ್ದೀನಿ. ಇದು ಪುದೀನ ಒಂದು ಕಟ್ಟು ತೊಗೊಂಡಿದ್ದೆ, ಅದನ್ನು ರುಬ್ಕೊಂಡಿದ್ದೀನಿ. ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಮಸಾಲೆ ಸಾಮಾನು. ಇದು ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ತೊಗೊಂಡಿದ್ದೀನಿ. ಇವಾಗ ಅನ್ನಕ್ಕೆ ಒಗ್ಗರಣೆ ಹಾಕೋಣ. ನೋಡಿ, ಇಲ್ಲೊಂದು ಬಟ್ಲ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಣ. ಮೊದಲಿಗೆ ಇಲ್ಲಿ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಎಣ್ಣೆ ಕಾದಿದೆ. ಈರುಳ್ಳಿ ಸ್ವಲ್ಪ ಕೆಂಪಗಾಗಲಿ. ಚಿಕನ್ನ ಈ ಥರ ಬೇರೆ ಸಪ್ರೇಟಾಗಿ ಕುದಿಸಿ ಮಾಡೋದ್ರಿಂದ ಬಿರಿಯಾನಿಯನ್ನು ತುಂಬ ಟೇಸ್ಟಾಗಿರುತ್ತೆ, ತುಂಬ ರುಚಿಯಾಗಿ ಬರುತ್ತೆ. ನೀವು ಒಂದು ಸಲ ಈ ರೆಸಿಪಿನ ಮಾಡ್ಕೊಳ್ಳಿ. ಇದು ನನ್ನ ಸ್ಟೈಲ್ ಬಿರಿಯಾನಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ಈರುಳ್ಳಿ ಇಲ್ಲಿ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಇದಕ್ಕೆ ಟೊಮೆಟೊ ಹಣ್ಣು ಹಾಕೊಳ್ಳೋಣ. ಇದು 5 ನಿಮಿಷ ಇದರೊಳಗೆ ಕುದೀಲಿ, ಚೆನ್ನಾಗಿ ಮೆತ್ತಗಾಗುತ್ತೆ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ರುಬ್ಕೊಂಡಿರೋಂಥ ಮಸಾಲ ಹಾಕ್ತಾಯಿದ್ದೀನಿ. ಸೊಪ್ಪು ಹಾಕ್ತಾಯಿದ್ದೀನಿ, ರುಬ್ಬಿರೋದು. ಮೊಸರು ಹಾಕ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಕುದೀಲಿ, ಹಸಿ ವಾಸನೆ ಎಲ್ಲ ಹೋಗೋತನ ಕುದೀಲಿ. ಇದಕ್ಕೆ ಇಟ್ಟಿದ್ವಿ ಚಿಕನ್ನು ಸಪ್ರೇಟಾಗಿ ಕುದಿಸ್ಲಿಕ್ಕೆ ಇಟ್ಟಿದ್ದೆ. ಇದೆಲ್ಲ ನೀರು ಹೋಗಿದೆ. ಇವಾಗ ಇದನ್ನ ಆಫ್ ಮಾಡ್ಕೊಳ್ಳೋಣ. ಈ ಥರ ಆಗಿದೆ ನೋಡಿ. ಇದು ಈ ಥರ ಕುದೀತಾ ಇದೆ. ಇದಕ್ಕೆ ಅರಿಶಿನ ಹಾಕೋಣ. ಇವಾಗ ಇದು ಕುದೀತಾ ಇದೆ ನೋಡಿರಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ. 1 ಚರಿಗೆ ನೀರು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಕಡಿಮೆ ಬಿದ್ದರೆ ನೋಡಿ ಹಾಕ್ಕೊಳ್ಳಿ. ನೋಡಿ, ಈ ಗ್ಲಾಸಿಂದ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ತೊಳೆದು ರೆಡಿ ಮಾಡ್ಕೊಳ್ಳೋಣ. ಅದು ಮಸಾಲೆ ಎಲ್ಲ ಕುದೀತಾ ಇದ್ದಂಗೆ ಇದು ಅಕ್ಕಿನ ಹಾಕ್ಬಿಡೋಣ. ನೋಡಿ, ಈ ಗ್ಲಾಸಿಂದ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ಈ ಅಕ್ಕಿನ ತೊಳೆದು ನೀಟಾಗಿ ರೆಡಿ ಮಾಡ್ಕೊಳ್ಳೋಣ. ಅದು ಮಸಾಲೆ ಎಲ್ಲ ಕುದೀತಿದ್ದಂಗೆ ಇದು ತೊಳೆದು ಅದಕ್ಕೆ ಹಾಕ್ಬಿಡೋಣ. ಇದು ಕುದೀತಾ ಇದೆ. ಇದಕ್ಕೆ ಇವಾಗ ಅಕ್ಕಿ ಹಾಕೊಳ್ಳೋಣ. ಒಂದು ಸಲ ಇದನ್ನು ಈ ಥರ ಮಿಕ್ಸ್ ಮಾಡೋಣ. ನೋಡಿ, ಇವಾಗ ಇದಕ್ಕೆ ಚಿಕನ್ ಹಾಕೋಣ. ಸಪ್ರೇಟಾಗಿ ಕುದಿಸಿ ಇಟ್ಕೊಂಡಿದ್ವಲ್ಲ ಆ ಚಿಕನ್ನ ಇದಕ್ಕೆ ಇವಾಗ ಹಾಕೋಣ. ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡೋಣ. ಈ ಥರ ಮಾಡೋದ್ರಿಂದ ಇದು ಬಿರಿಯಾನಿಯನ್ನು ತುಂಬ ಟೇಸ್ಟಾಗಿ ಬರುತ್ತೆ. ಒಂದು ಸಲ ನೀವು ಮಾಡಿ ಮನೆಯಲ್ಲಿ ಪದೇ ಪದೇ ಇದೇ ಥರ ಮಾಡಿ ಅಂತ ಹೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಇದನ್ನು ಈ ಥರ ಮಾಡ್ಕೊಳ್ಳಿ. ಲಾಸ್ಟಿಗೆ ನಿಂಬೆಹಣ್ಣು ಹಿಂಡೋಣ. ನೋಡಿ, ಈ ಥರ ನಾನು ಮುಚ್ಚಿಟ್ಟಿದ್ದೆ. ನೋಡಿ, ಈ ಥರ ಬಿರಿಯಾನಿ ರೆಡಿಯಾಗಿದೆ. ಘಮ ಘಮ ಅಂತ ಇದೆ. ಇದೇ ಥರ ಮಾಡ್ಕೊಳ್ಳಿ. ಇದು ರೆಸಿಪಿ ಭಾಳ ಚೆನ್ನಾಗಿದೆ, ಭಾಳ ರುಚಿಯಾಗಿರುತ್ತೆ ಅನ್ನ. ನೋಡಿ, ಈ ಥರ ರೆಡಿಯಾಗಿದೆ. ನಿಮಗೂ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡಿ, ಈ ಥರ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಈ ಥರ ರೆಸಿಪಿನ ಮಾಡ್ಕೊಳ್ಳಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲ ನೋಡ್ತೀರಿ ವಿಡಿಯೋ, ಸಬ್ಸ್ಕ್ರೈಬ್ ಆಗೋದೇ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.